Hi guys, welcome to my YouTube channel. ನನ್ನ ಹೆಸರು ದಿಶಾ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ, ಅದು ಕೂಡ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಬಿಕಾಸ್ ನಾನು ಪಪ್ಪ ಮಮ್ಮಿ ಮುಂಬೈಗೆ ಹೋಗ್ತಾ ಇದ್ದೀವಿ, ಅದು 1 ವೀಕ್ ಮಟ್ಟಿಗೆ. ಸೊ ಅಲ್ಲಿ ಏನು ಮಾಡ್ತೀವಿ, ಎಲ್ಲೆಲ್ಲ ಸುತ್ತಾಡ್ತೀವಿ, ಅದನ್ನೆಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತೀವಿ. ಸೊ ಸ್ಟೇ ಟ್ಯೂನ್. ಸೊ ನಾವು ಬಸ್ ಸ್ಟ್ಯಾಂಡ್ವರೆಗೂ ಆಟೋದಲ್ಲಿ ಹೋದ್ವಿ. ಬಸ್ಸಲ್ಲಿ ಬಂದು ಕೂತಿದ್ದೀವಿ. ಇವಾಗ ಬಸ್ ಆ್ಯಕ್ಚುಲಿ 1 hour ಲೇಟ್ ಇದೆ. ಆ್ಯಕ್ಚುಲಿ 1 o'clock ಅಂತ ಇದ್ದಿದ್ದು 1:50 ಆಗಿದೆ ಆಲ್ರೆಡಿ. ನಾವು 10 minutesಲ್ಲಿ ಹೊರಡ್ತೀವಿ. ಸೊ ಆನ್ ದ ವೇ ಟ್ರಾವೆಲ್ ಮಾಡ್ತಾ ನಾನು ಈ 2 ಮೂವಿ ನೋಡಿದೆ. ಈ 2 ಮೂವಿನೂ ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್, ಮಸ್ಟ್ ವಾಚ್ ಮೂವೀಸ್. ನೆಟ್ಫ್ಲಿಕ್ಸಲ್ಲಿ ಅವೈಲೇಬಲ್ ಇದೆ. ಸೊ ಹಲೋ ಗೈಸ್, ಬಸ್ ಅವರು ಒಂದು ಸ್ಮಾಲ್ ಬ್ರೇಕ್ ತಗೊಂಡಿದ್ರು, ಟೀ ಬ್ರೇಕ್. ಇಲ್ಲಿ ಕಡೂರ್ ಅಂತ ಒಂದು ಊರು ಬರುತ್ತೆ, ಅಲ್ಲಿ ಶಾರ್ಟ್ ಬ್ರೇಕ್ ತಗೊಂಡಿದ್ರು. ಸೊ ನಾನು ಜಾಸ್ತಿ ಏನು ತಿನ್ನಲಿಲ್ಲ, ಅಥವಾ ಪಾಪ ಒಂದಿನೂ ಜಾಸ್ತಿ ಏನು ತಿನ್ನಲಿಲ್ಲ. ಜಸ್ಟ್ ಒಂದು ಪೆಪ್ಸಿ ತೊಗೊಬಂದು ಆ್ಯಂಡ್ ಪಾನಿಪುರಿ ತಿಂದ್ವಿ ಅಷ್ಟೇ, ಬೇರೆ ಏನೂ ಮಾಡಿಲ್ಲ. ಅರೌಂಡ್ 11:15 ಆಗ್ತಾ ಬಂತು. ಇವಾಗ ಅವರು ಡಿನ್ನರ್ಗೆ ಅಂತ ನಿಲ್ಲಿಸಿದ್ದಾರೆ ಒಂದು 30 minutes. ಬಟ್ ನಮ್ಮದು ಡಿನ್ನರ್ ಆಲ್ರೆಡಿ ಆಗಿತ್ತು, ಮನೆಯಿಂದನೇ ತಂದಿದ್ವಿ. ಸೊ ಬಸ್ಸಲ್ಲಿ ಕುತ್ಕೊಂಡು ಮಾಡಿದ್ವಿ. ಸೊ ನಾವು ಸುಮ್ಮನೆ ವಾಕಿಂಗ್ ಮಾಡ್ತಾ ಇದ್ದೀವಿ. ಇವಾಗ ಒಂದು 30-20 minutes ಬಿಟ್ಟು ಮತ್ತೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅರೌಂಡ್ 9-9:30 ಆಗ್ತಾ ಇರ್ಬೋದು. ಸೊ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ದಾರೆ. ನೆನ್ನೆ ನೈಟೇ ನಾವು ಮಹಾರಾಷ್ಟ್ರ ರೀಚ್ ಆಗಿದ್ದೀವಿ. ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡ್ತೀವಿ. ಒಂದು 3 hours ನಾವು ಮುಂಬೈ ರೀಚ್ ಆಗ್ತೀವಿ. ಸೊ ಅಲ್ಲಿಗೆ ಹೋದಾದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ನಾವು ಮುಂಬೈಗೆ ರೀಚ್ ಆಗಾಯಿತು. ಇವಾಗ ಆಟೋದಲ್ಲಿ ಕೂತಿದ್ದೀವಿ. ಇವಾಗ ಸಿಸ್ಟರ್ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಮುಂದಿನ ಅಪ್ಡೇಟ್ಸ್ ಕೊಡ್ತೀವಿ. ಸೊ ಸ್ಟೇ ಟ್ಯೂನ್. ಸೊ ಹಾಯ್ ಗೈಸ್, ಮನೆಗೆ ಬಂದುಬಿಟ್ಟು ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಕೂತಿದ್ದೀವಿ. ಸಂಜೆ ಆಚೆ ಹೋಗೋ ಪ್ಲ್ಯಾನ್ಸ್ ಇದೆ. ಏನಾದರೂ ಆಚೆ ಹೋದರೆ ಅದನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ನಾವು ಕರಾಟೆ ಕ್ಲಾಸಿಗೆ ಬಂದಿದ್ದೀವಿ. ಅಂದರೆ ಅಕ್ಕಂದು ಮಗ ಕರಾಟೆ ಕ್ಲಾಸಿಗೆ ಸೇರ್ಕೊಂಡಿದ್ದಾನೆ. ಸೊ ಅವ್ನು ಕರಾಟೆ ಕ್ಲಾಸಿಗೆ ಬಂದಿದ್ದೀವಿ. ಒಂದು 2 hours ಇಲ್ಲ 1.5 hour ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಮನೆಗೆ ಹೋಗ್ತೀವಿ. ಸೊ ಅವನು ಕರಾಟೆ ಮಾಡೋದು ಚಿಕ್ಕ ಚಿಕ್ಕ ಕ್ಲಿಪ್ಸ್ನೆಲ್ಲ ಹಾಕ್ತೀನಿ ನಾನು. ಇವತ್ತು ನಾವು ಮುಂಬೈಯಲ್ಲಿರೋ ಒಂದು ಫೇಮಸ್ ಮಾಲಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಏನೇನು ಗೇಮ್ಸ್ ಆಡ್ತೀವಿ, ಎಲ್ಲೆಲ್ಲೆಲ್ಲ ತಿರುಗಾಡ್ತೀವಿ, ಅದೆಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಟುಡೇ. ಬ್ಲ್ಯಾಕ್ ಟ್ರೌಸರ್ಸ್ ಮತ್ತು ನೆಟ್ಟೆಡ್ ಟಾಪ್. ನಾವಿವಾಗ ಮಾಲಲ್ಲಿ ಬಂದಾಯಿತು. ಇವಾಗ ಗೇಮ್ ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ ಅನಿಸುತ್ತೆ. ಸದ್ಯಕ್ಕೆ ಲಿಫ್ಟಲ್ಲಿ ಇದ್ದೀನಿ. ಗೇಮ್ ಸೆಕ್ಷನ್ಗೆ ಹೋಗಿ ಅಲ್ಲಿ ಏನೇನೆಲ್ಲ ಗೇಮ್ಸ್ ಆಡ್ತೀವಿ ಅದನ್ನೆಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಹೋಗ್ತಾ ಒಂದು ಜಾಗದಲ್ಲಿ ಗಣಪತಿ ಇಟ್ಟಿದ್ರು. ಸ್ವಲ್ಪ ಹೋಗಿ ಕೈ ಮುಗಿದ್ಬಿಟ್ಟು ಹೋದ್ವಿ. ನಾವಿವಾಗ ಮಾಲೆಲ್ಲ ತಿರ್ಗಾಡ್ಕೊಂಡು ಬಂದಿದ್ದೀವಿ. ಸೊ ಇವಾಗ ಏನಾದರೂ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಅದ್ರ ಫೋಟೋ ನಾನು ಇಲ್ಲಿ ಹಾಕ್ತೀನಿ, ಯಾವ ಜಾಗ ಅಂತ. ಆ್ಯಂಡ್ ಏನೇನು ತಿಂತೀವಿ ಅನ್ನೋದು ಹಾಕ್ತೀನಿ ಫೋಟೋ. ನಾವಿವಾಗ ಇವ್ರ ಮನೇಲಿ ಇರೋದು. ಮುಂಬೈಗೆ ಬಂದಿರೋದೇ ಇಲ್ಲಿ ಸ್ಟೇ ಮಾಡೋದಕ್ಕೆ. ಮತ್ತು ಒಂದು ಬರ್ಡೇ ಪಾರ್ಟಿ ಇದೆ, ಅದು ಬಂದ್ಬಿಟ್ಟು ನಾಳಿದ್ದು. ಸೊ ಅದ್ರದ್ದು ಬ್ಲಾಗ್ ಹಾಕ್ತೀನಿ. ಮತ್ತು ಇದು ನನ್ನ ದೊಡ್ಡಮ್ಮ, ಇದು ಪಪ್ಪ, ಇದು ಜೀಜು, ಇದು ಅಕ್ಕ, ಇದು ಮಮ್ಮಿ. ಇದು ಇಲ್ಲಿ ಕೂತಿರೋರು ಜೀಜು ಮತ್ತು ಅಕ್ಕಂದು ಅತ್ತೆ ಆಗಬೇಕು. ಜೀಜುದು ಅಮ್ಮ ಆಗಬೇಕು, ಅಕ್ಕಂಗೆ ಅತ್ತೆ ಆಗಬೇಕು. ಸೊ ಇವ್ರ ಮನೇಲೆ ನಾವು ಮುಂಬೈಯಲ್ಲಿ ಸ್ಟೇ ಮಾಡ್ತಾ ಇರೋದು. ಪಪ್ಪಂದು ಸಿಸ್ಟರ್ ಮನೆಗೆ ಹೋಗ್ತಾ ಇದ್ದೀವಿ 1 night ಸ್ಟೇ ಮಾಡೋದಕ್ಕೆ. ಅದಕ್ಕಿಂತ ಮುಂಚೆ ನೆನ್ನೆ ಜೀಜು ತೋರಿಸಿದ್ನಲ್ಲ, ಅವ್ರ ಸಿಸ್ಟರ್ ಮನೆಗೆ ಹೋಗ್ತಾ ಇದ್ದೀವಿ ಲಂಚ್ಗೆ ಅಂತ. ಸೊ ಇವಾಗ ನಾನು ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಸೊ ನಾನು ಏನು ಔಟ್ಫಿಟ್ ಹಾಕ್ತೀನಿ ಅದೆಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಇದು ನಾನು ಔಟ್ಫಿಟ್ ಇವತ್ತಿಗೆ. ಈ ಬ್ಲ್ಯಾಕ್ ಟ್ರೌಸರ್ಸ್ ನಾನು ನೆನ್ನೆ ಹಾಕಿದ್ನಲ್ಲ ಅದೇ. ಆ್ಯಂಡ್ ಈ ಗ್ರೀನ್ ಟಾಪ್ ಬಂದ್ಬಿಟ್ಟು ಝೂಡಿಯೋದಲ್ಲಿ ತೊಗೊಂಡಿದ್ದು, ಒಂದು 2 years ಬ್ಯಾಕ್ ಅನಿಸುತ್ತೆ. ನಮ್ಮ ಬರ್ಡೇಗೆ ಅಂತ ತೊಗೊಂಡಿದ್ದೆ. ಆ್ಯಂಡ್ ಲಿಪ್ಸ್ಟಿಕ್ ಇಷ್ಟೇ, ಬೇರೆ ಏನೂ ಹಾಕಿಲ್ಲ. ಬಿಕಾಸ್ ಇಲ್ಲೇ ಅವ್ರ ಪಕ್ಕದಲ್ಲೇ ಅವ್ರ ಮನೆ ಇರೋದು. ಸೊ ಜಸ್ಟ್ ಒಂದು ಲಂಚಿಗೆ ಅಂತ ಏನೂ ಜಾಸ್ತಿ ರೆಡಿ ಆಗಿಲ್ಲ. ಬಟ್ ಪಪ್ಪನ ಅಕ್ಕನ ಮನೆಗೆ ಹೋಗುವಾಗ ಫುಲ್ ಇಯರಿಂಗ್ಸ್ ಅದೆಲ್ಲ ಚೇಂಜ್ ಮಾಡಿಬಿಟ್ಟು ಹಾಕ್ತೀನಿ.
ಸೊ ಪಪ್ಪನ ಅಕ್ಕನ ಮನೆಗೆ ಹೋಗೋದು ವ್ಲಾಗ್ ಮಾಡೋದು ನನಗೆ ಮರ್ತೋಯ್ತು. ಬಟ್ ಅವ್ರ ಮನೆ ಕೆಳಗಡೆನೇ ಗಣೇಶ ಪ್ರೊಸೆಷನ್ ಎಲ್ಲ ನಡೀತಾ ಇತ್ತು. ಸೊ ಅದ್ರ ಕ್ಲಿಪ್ಸ್ನ ಹಾಕ್ತಾಯಿದ್ದೀನಿ. ಇವಾಗ ನಾವು ಪಪ್ಪನದು ಮನೆಗೆ ಹೋಗ್ತಾ ಇದ್ದೀವಿ. ಅದು ಬಾಂಡುಪ್ಪ ಅಂತ ಒಂದು ಏರಿಯಾದಲ್ಲಿರೋದು. ಅಲ್ಲಿ ಪಪ್ಪನದು ಅಣ್ಣಂದು ಮಗಳು ಇದ್ದಾರೆ, ಅಂದರೆ ಎರಡನೇ ಚಿಕ್ಕ ಮಗಳು. ನಾನು ಫಸ್ಟ್ ತೋರಿಸಿದ್ನಲ್ಲ ಅವ್ರ ದೊಡ್ಡ ಮಗಳು. ನಾನು ಇವಾಗ ಚಿಕ್ಕ ಮಗಳು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಂದ ಅವ್ರ ಮಗಳು ಬರ್ಡೇ ಪಾರ್ಟಿಗೆ ಹೋಗಬೇಕು. ಸೊ ಅದು ಸಂಜೆ ಇರೋದು. ಅದಕ್ಕಿಂತ ಮುಂಚೆ ನಾನು ನನ್ನ ಓನ್ ಬ್ರದರ್ನ ಮೀಟ್ ಮಾಡೋಕ್ಕೆ ಹೋಗ್ತೀನಿ. ಸೊ ಅದನ್ನು ಹಾಕ್ತೀನಿ. ನಾವು ಪಪ್ಪನ ಮನೆ ಹತ್ರ ಬಂದಿದ್ವಿ. ಸೊ ಅಲ್ಲಿ ನನ್ನ ಬ್ರದರ್ ಎಲ್ಲ ಸೇರಿಸಿ ಒಂದು ಗಣಪತಿನ ಇಟ್ಟಿದ್ರು. ಸೊ ಅದಕ್ಕೆ ಕೈ ಮುಗಿಯೋಕ್ಕೆ ಅಂತ ಬಂದಿದ್ವಿ. ಸೊ ಆ ಗಣಪತಿ ಫೋಟೋ ಅಥವಾ ವಿಡಿಯೋನ ನಾನು ಹಾಕ್ತೀನಿ. ಸೊ ಅಣ್ಣನ ಮನೆಗೆ ಹೋಗ್ಬಿಟ್ಟು ಏನೂ ಜಾಸ್ತಿ ಬ್ಲಾಗ್ ಮಾಡಲಿಲ್ಲ. ಬಟ್ ಅವ್ನ ಬಾಬು ಜೊತೆ ಎಲ್ಲ ಆಟ ಆಡ್ತಾ ಇದ್ವಿ ಆ್ಯಂಡ್ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ವಿ. ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನನ್ನದು ಸಿಸ್ಟರ್ದು ಮಗಳದು ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಬರ್ಡೇ ಪಾರ್ಟಿಯಲ್ಲಿ ಗೇಮ್ಸ್ ಇರುತ್ತಂತೆ, ಡ್ಯಾನ್ಸ್ ಎಲ್ಲ ಇರುತ್ತಂತೆ. ಸೊ ಅದ್ರದ್ದೆಲ್ಲ ಕ್ಲಿಪ್ಸ್ನು ಹಾಕ್ತೀನಿ. ಸೊ ಸೊ ಹಾಯ್ ಗೈಸ್, ಇವತ್ತು ಲಾಸ್ಟ್ ಟೈಮ್ ಮುಂಬೈಯಲ್ಲಿ, ಇವಾಗ ಏರ್ಪೋರ್ಟಿಗೆ ಹೋಗ್ತಾ ಇದ್ವಿ. ಸೊ ಏರ್ಪೋರ್ಟಿಂದ ಬೆಂಗಳೂರುವರೆಗೂ ಫ್ಲೈಟಲ್ಲಿ ಹೋಗಿ ಆಮೇಲೆ ಬೆಂಗಳೂರಿಂದ ಮೈಸೂರಿಗೆ ಟ್ರೈನಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಇದೆ. ಸೊ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ, ಬ್ಲ್ಯಾಕ್ ಟ್ರೌಸರ್ಸ್ ಆ್ಯಂಡ್ ಕ್ರಾಪ್ ಟಾಪ್. ಮೈಸೂರು ರೀಚ್ ಆಗ್ತಾ ಇದ್ದೀವಿ. ನಾವು ಮುಂಬೈಯಿಂದ ಬೆಂಗಳೂರುವರೆಗೂ ಫ್ಲೈಟಲ್ಲಿ ಬಂದ್ವಿ. ಆಮೇಲೆ ಬೆಂಗಳೂರು ರೈಲ್ವೆ ಸ್ಟೇಷನ್ವರೆಗೂ ನಾವು ಬಸ್ಸಲ್ಲಿ ಬಂದ್ವಿ. ಆಮೇಲೆ 9 o'clock ಟ್ರೈನಲ್ಲಿ ಮೈಸೂರಿಗೆ ರೀಚ್ ಆಗಿದ್ದೀವಿ. ಸೊ ಈ ಟ್ರಾವೆಲ್ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ.